ಪ್ರೀತಿಯ ವಿದ್ಯಾರ್ಥಿನಿಯರೇ, ಕಳೆದ ಒಂದು ಉಪನ್ಯಾಸದಲ್ಲಿ ನಾನು ತೇಜಸ್ವಿ ಮತ್ತು ಅವರ ತಂಡದ ಕೆಲವರು ಸಮುದ್ರದಲ್ಲಿ ಗಾಳ ಹಾಕ್ಕೊಂಡೊಂದೇನೆ ಮೀನನ್ನು ಹಿಡಿಯುವಂತಹ ಕಾರ್ಯದಲ್ಲಿ ನಿರತರಾಗಿದ್ದರು ಅನ್ನುವಂತಹ ಸಂದರ್ಭದ ಪಾಠವನ್ನು ಮುಂದುವರಿಸ್ತಾ ಇದ್ದೆ. ಅದನ್ನು ಈಗ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ತೇಜಸ್ವಿ ಗಾಳ ಹಾಕಿದ್ದಾರೆ. ಆ ಬೀಸಿದ ಗಾಳದ ದಾರ ಒಂದೆರಡು ಕ್ಷಣಗಳಲ್ಲಿಯೇ ಬಿಗಿಯಾಗ್ತಾ ಹೋಗ್ತಾ ಇದೆ. ದಾರ ರೀಲಿನಿಂದ ಬಿಚ್ಚಿಕೊಳ್ಳಲು ಆರಂಭಿಸ್ತದೆ. ಗಾಳಕ್ಕೆ ಸಿಕ್ಕಿದ ಮೀನು ದಢಾರನೆ ನೆಗೆದು ಹಾರಿದ್ದು ಅವರಿಗೆ ಕಾಣಿಸ್ತದೆ. ಮೀನು ಸಮುದ್ರದ ಅಲೆಗಳ ಮೇಲೆ ತಕ್ಕಪಕ್ಕ ಕುಣಿಯುತ್ತಾ ದಾರವನ್ನು ಹಿಗ್ಗ ಮುಗ್ಗ ಇಳೆದಾಡ್ತದೆ. ಅದು ಸುಸ್ತಾದ ಅನಂತರ ಅದನ್ನು ತೇಜಸ್ವಿ ದಡದತ್ತ ಇಳಿತಾರೆ. ವಿಚಿತ್ರವಾದ ಮೀನು ಅನ್ನಿಸ್ತದೆ. ಹಾವಿನಂತೆ ಉದ್ದಕ್ಕೆ ಇದೆ. ಬಾಯಿ ಮೊಸಳೆಯ ಬಾಯಿಯಂತೆ ಇದೆ. ಗರಗಸದಂತೆ ಹರಿತವಾದ ಸಾಲು ಸಾಲು ಹಲ್ಲುಗಳು. ದಡಕ್ಕೆ ಎಳೆದ ನಂತರ ಅದರ ಹಲ್ಲುಗಳಿಂದ ಗಾಳವನ್ನು ಬಿಚ್ಚಿ ಮತ್ತೆ ಸಮುದ್ರಕ್ಕೆ ದಬ್ತಾರೆ. ಅದು ಸಮುದ್ರದ ನೀರಿನಲ್ಲಿ ಮಾಯ ಆಗಿಬಿಡ್ತದೆ. ಇನ್ನೊಂದು ಕಡೆ ಮೀನಿಗೆ ಗಾಳ ಹಾಕಿ ಚಂದ್ರು ಕುಳಿತಿದ್ದಾರೆ. ಇದ್ದಕ್ಕಿದ್ದಂತೆ ಚಂದ್ರು ಶಾರ್ಕ್ ಅಂತ ಕಿರ್ಚಿಕೊಳ್ಳಲು ಆರಂಭಿಸ್ತಾರೆ. ಅವರಿಗೆ ಮಾರಲ್ ಸಪೋರ್ಟ್ ನೀಡಲು ಎಲ್ಲರೂ ಅವರತ್ತ ಧಾವಿಸ್ತಾರೆ. ಶಾರ್ಕ್ ಅಂದರೆ ಸಾಮಾನ್ಯ ಅಲ್ಲ, ಆದರೆ ಶಾರ್ಕ್ ಎಲ್ಲೂ ಕಾಣಿಸೋದಿಲ್ಲ. ಕರಾಳ ಶಾರ್ಕ್ ಒಂದನ್ನು ನಿರೀಕ್ಷಿಸುತ್ತಿದ್ದವರ ಕಣ್ಣುಗಳ ಮುಂದೆ ಸಮುದ್ರದ ನೀರೇ ಘನೀಭವಿಸಿದಂತೆ ತಿಳಿ ನೀಲಿಯ ಸುಂದರ ಮೀನೊಂದು ಕಾಣಿಸ್ಕೊಳ್ತದೆ. ಆ ವರ್ಣ ಸೌಂದರ್ಯಕ್ಕೆ ಎಲ್ಲರೂ ಮಾರು ಹೋಗ್ತಾರೆ. ನೀಲಿಯ ಮೀನು ಅಲೆಯಿಂದ ಮೇಲೆ ಎದ್ದಾಗ ತೇಜಸ್ವಿ ಒಂದಷ್ಟು ಫೋಟೋಗಳನ್ನು ತೆಗೆದುಕೊಳ್ತಾರೆ. ನೀಲಿಯ ಮೀನು ಚಂದ್ರುವಿನ ಗಾಳದಿಂದ ತಪ್ಪಿಸಿಕೊಂಡು ಸಾಗರದ ವಿಸ್ತಾರದ ಕಡೆಗೆ ಪಲಾಯನ ಮಾಡಿಬಿಡ್ತದೆ. ಎಲ್ಲರೂ ಇಂಗುತ್ತಿದ್ದ ಮಂಗಗಳಂತೆ ಕೂರುತ್ತಾರೆ. ಒಬ್ಬರನ್ನೊಬ್ಬರು ಬೈದಾಡಿಕೊಳ್ಳುತ್ತಾರೆ. ಚಂದ್ರು ಮತ್ತೆ ಗಾಳಕ್ಕೆ ಮೀನು ಚುಚ್ಚಿ ಸಮುದ್ರಕ್ಕೆ ಗಾಳ ಬೀಸಿ ಕುಳಿತುಕೊಳ್ತಾರೆ. ಉಳಿದವರೆಲ್ಲ ಸಮುದ್ರಕ್ಕೆ ತಾಗಿಕೊಂಡಂತೆ ಇದ್ದ ಹಾಸುಗಲ್ಲಿನ ಮೇಲೆ ಕೂರುತ್ತಾರೆ. ಶಾಂತ ಕಾಲಿಗೆ ನೀರು ತಾಗಿಸಿಕೊಂಡು ಕುಳಿತಿದ್ದಾರೆ. ರಾಮದಾಸ್ ಜೊತೆ ಮಾತನಾಡುತ್ತಾ ಕುಳಿತಿದ್ದ ತೇಜಸ್ವಿ ಗಮನ ಶಾಂತರ ಕಾಲ ಬಳಿ ಕಂಡ ಕಂದು ಬಣ್ಣದ ನೆರಳೊಂದರ ಕಡೆಗೆ ಹರಿತದೆ. ಅವರ ಕಾಲ ಬಳಿ ಅದು ಮೇಲೆ ಏಳತೊಡಗಿದಂತೆ ಅದರ ಉದ್ದುದ್ದ ಸೊಂಡಿಲಿನಂತಹ ಬಾಹುಗಳು ಕಾಣಿಸ್ತವೆ. ಅದು ಆಕ್ಟೋಪಸ್. ತೇಜಸ್ವಿ ಕೂಗಿಕೊಳ್ತಾರೆ. ಶಾಂತ ಕಾಲ ಕಡೆ ನೋಡಿ ಅಯ್ಯಮ್ಮ ಎಂದು ಎದ್ದು ಓಡಿ ಬಂದುಬಿಡ್ತಾರೆ. ಆಕ್ಟೋಪಸ್ ದೊಡ್ಡದೇನಲ್ಲ, ಅದು ಸಮುದ್ರದತ್ತ ಪರಾರಿಯಾಗ್ತದೆ. ತೇಜಸ್ವಿಯವರ ಪ್ರವಾಸಕತನದ ಆಯ್ದ ಭಾಗದಲ್ಲಿ ಇವಿಷ್ಟೂ ಸಂಗತಿಗಳು ಬರ್ತವೆ. ಆರಂಭದಲ್ಲಿಯೇ ಅಲೆಮಾರಿಯ ಅಂಡಮಾನ್ ಬಗೆಗೆ ವಿಮರ್ಶಕರು ಹೇಳುವ ಹೊಸ ರೀತಿಯ ಅಸಾಧಾರಣ ಪ್ರವಾಸಕತನ, ಚರಿತ್ರೆ ಮತ್ತು ವರ್ತಮಾನಗಳಲ್ಲಿ ಒಮ್ಮೆಲೆ ಚಲಿಸುವ ಬರಹಗಾರನ ಪ್ರಜ್ಞೆ, ಪ್ರವಾಸ ಸಾಹಿತ್ಯದ ಏಕಮುಖ ಏಕತಾನವಿಲ್ಲದ ಕೃತಿ, ಅನುಭವಗಳು ಒಂದು ದಿಕ್ಕಿಗೆ ಹರಿಯದೆ ಎಲ್ಲ ದಿಕ್ಕುಗಳಿಗೂ ವಿಸ್ತರಿಸುತ್ತದೆ ಎಂಬಿತ್ಯಾದಿ ಅಭಿಪ್ರಾಯಗಳು ಏನಿವೆ ಅವುಗಳು ನಿಜ ಎಂಬ ಅನುಭವವನ್ನು ಪ್ರವಾಸಕಥನದ ಈ ಆಯ್ದ ಪುಟಗಳು ನಮಗೆ ಸಾಬೀತು ಮಾಡ್ತಾ ಇದ್ದಾವೆ.
ಭೂತ ವರ್ತಮಾನಗಳನ್ನು, ಪ್ರಕೃತಿ ಮತ್ತು ಮಾನವ ಪ್ರಕೃತಿಗಳನ್ನು, ಪರಿಸರ ಮತ್ತು ಬದುಕುಗಳನ್ನು, ಜ್ಞಾನ ಮತ್ತು ವಿಜ್ಞಾನಗಳನ್ನು ಸಮಾನಾಂತರವಾಗಿ ಮತ್ತು ಸಮನಾಗಿಯೇ ತೇಜಸ್ವಿ ಗ್ರಹಿಸ್ತಾ ಇರುವಂಥದ್ದು ಇಲ್ಲಿ ಕಂಡುಬರ್ತದೆ. ಒಂದು ಕಡೆ ಜಗಳ ತೆಗೆದ ಬೆಂಗಾಲಿ, ಕುಡಿದು ತೂರಾಡುವ ಕುಡುಕ, ಕಣ್ಣು ಕಿವಿಗಳೊಂದೂ ಸುಸ್ಥಿತಿಯಲ್ಲಿ ಇರದ 100 ವರ್ಷದ ಹಳೆಯ ಮುದುಕಿ, ಹೀಗೆ ತಮ್ಮೆದುರು ತೆರೆದುಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರ ಚೆಹರೆ ಮತ್ತು ಕ್ರಿಯೆಗಳೊಂದಿಗೆ ತೇಜಸ್ವಿ ಅಕ್ಷರಗಳಲ್ಲಿ ಹಿಡಿದಿಡುವ ಪರಿ ಅನನ್ಯವಾದುದಾಗಿ ಕಂಡುಬರುತ್ತದೆ. ಹಾಗೆ ಅವರ ಪರಿಸರ ಕುರಿತಾದ ಕುತೂಹಲವು ಅಪೂರ್ವವಾದದ್ದೇ. ಕಾಡಿನ ಮರಗಳು, ಗುಮ್ಮಾಡಲು ಹಕ್ಕಿ, ನೋಡಲು ಪಡುವ ಅವರ ಪಾಡು, ಗಾಳ ಹಿಡಿದು ಕೂರುವ ಪರಿ, ಗಾಳಕ್ಕೆ ಸಿಕ್ಕಿದ್ದನ್ನು ತಪ್ಪಿಸಿಕೊಂಡದ್ದನ್ನು ಎಳೆ ಎಳೆಯಾಗಿ ವಿವರಿಸಿ ಚಿತ್ರಿಸುವ ಪರಿ, ಆ ಕುತೂಹಲದ ಪರಿಣಾಮಗಳೇ ಎನ್ನುವುದನ್ನು ನಾವು ಗಮನಿಸಬೇಕು. ತೇಜಸ್ವಿಯವರ ಹಾಸ್ಯಪ್ರಜ್ಞೆಯು ಅಲ್ಲಲ್ಲಿ ಇಣುಕಿ ಹಾಕಿರುವುದನ್ನು ನೋಡಬಹುದು. ಗೆಳೆಯ ರಾಮದಾಸರ ವಕಾಲತ್ತಿನ ವಿಶೇಷತೆಗಳನ್ನು ಹೇಳುವಾಗ, ಲಾಚಾರಾಗಿ ಹೋಗಿದ್ದ ಮುದುಕಿಯ ಬಗೆಗೆ, ಆಕೆ ನಮಗೆ ನೀರು ಕೊಡುವುದಿರಲಿ, ಅದರ ಬಾಯಿಗೆ ಯಾರಾದರೂ ನೀರು ಬಿಟ್ಟರೆ ಆಕೆ ಸಂತೋಷದಿಂದ ಸ್ವರ್ಗ ಸೇರಬಹುದೆಂದು ಅಂದುಕೊಳ್ಳುವಾಗಲಾಗಲಿ, ಆಕ್ಟೋಪಸ್ ಸಂದರ್ಭದಲ್ಲಿ ಅದೇನೂ ಶಾಂತಾರನ್ನು ಎಳೆದೊಯ್ಯುವಷ್ಟು ದೊಡ್ಡದಿರಲಿಲ್ಲ, ಹೆಚ್ಚೆಂದರೆ ಕಾಲಿಗೆ ಸುತ್ತಿಕೊಂಡು ನೀರೊಳಗೆ ಬೀಳಿಸಬಹುದಿತ್ತು. ಅಂಡಮಾನ್ ಸಿನಿಮಾದಲ್ಲಿ ಸಮುದ್ರ ಸ್ನಾನದ ಎ ಸರ್ಟಿಫಿಕೇಟ್ ಸೀನ್ ಒಂದು ಸೇರ್ಪಡೆಯಾಗುತ್ತಿತ್ತಷ್ಟೆ ಎಂದು ಕಿಚಾಯಿಸುವಾಗ ನವುರಾದ ಹಾಸ್ಯ ಓದುಗರನ್ನು ಮುದಗೊಳಿಸುತ್ತದೆ. ಹಾಸ್ಯದ ಜೊತೆ ಇರುವ ನೈಜತೆಯು ಗಮನ ಸೆಳೆಯುತ್ತದೆ. ತೇಜಸ್ವಿಯವರ ವೈಜ್ಞಾನಿಕ ಮನೋಧರ್ಮವನ್ನು ಪ್ರವಾಸಕಥನ ಅನಾವರಣಗೊಳಿಸುವ ರೀತಿಯು ಮುಖ್ಯವಾದ ಸಂಗತಿಯೇ. ಯಾವ ವಿಷಯವೇ ಇರಲಿ, ಅದಕ್ಕೆ ಅವರು ಕೊಡುವ ವಿವರಗಳು ವೈಜ್ಞಾನಿಕವಾಗಿಯೇ ಇದ್ದು ನೈಜತೆಯಿಂದ ಕೂಡಿರುವಂಥದ್ದಾಗಿರೋದು ಸ್ಪಷ್ಟವಿದೆ. ಈ ಎಲ್ಲ ಹಿನ್ನೆಲೆಗಳಿಂದ ನೋಡುವಾಗ ತೇಜಸ್ವಿಯವರ ಅಲೆಮಾರಿಯ ಅಂಡಮಾನ್ ಒಂದು ವಿಶಿಷ್ಟ ಪ್ರವಾಸ ಕಥನವೇ ಹೌದು ಎಂಬುದು ಸ್ಪಷ್ಟ ಆಗ್ತದೆ. ಪಠ್ಯದ ಆಯ್ದ ಭಾಗದ ಓದು ನಿಮಗೆ ಪ್ರವಾಸ ಕಥನವನ್ನು ಇಡಿಯಾಗಿ ಓದಬೇಕೆನ್ನುವ ಕುತೂಹಲವನ್ನು ಖಂಡಿತ ಮೂಡಿಸಿಯೇ ಮೂಡಿಸುತ್ತದೆ. ಇಲ್ಲಿಗೆ ನಿಮಗೆ ಇಟ್ಟಿರುವ ಪ್ರವಾಸ ಕಥನದ ಆಯ್ದ ಭಾಗದ ಉಪನ್ಯಾಸ ಮುಕ್ತಾಯಗೊಳ್ತಾ ಇದೆ. ಪ್ರಶ್ನೆಗಳೇನಾದರೂ ಇದ್ದಲ್ಲಿ ಅಥವಾ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕು ಅಂತ ಅನಿಸೋದಾಯಿತು ಅಂತ ಹೇಳಿದರೆ, ಈಗಾಗಲೇ ನಾನು ನನ್ನ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೇನೆ. ಗೊತ್ತಿಲ್ಲದೇ ಇದ್ದರೆ ಮತ್ತೊಮ್ಮೆ ಕೊಡ್ತಾ ಇದ್ದೇನೆ. 9481814836 ಈ ವಾಟ್ಸಪ್ ಮೂಲಕ ನೀವು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಬೋದು. ಹಾಗೆ ಏನಾದರೂ ಪ್ರಶ್ನೆಗಳಿದ್ರೂ ದಯಮಾಡಿ ಕೇಳಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಉಪನ್ಯಾಸ ನಿಮಗೆ ಇಷ್ಟ ಆಗಿರ್ಬೋದು, ಯಾಕಂದರೆ ಪಠ್ಯದಲ್ಲೇ ಆ ಬಗೆಯ ಗುಣಗಳು ಇದ್ದಾವೆ. ಹಾಗಾಗಿ ಉಪನ್ಯಾಸ ಇಷ್ಟ ಆಗಿಯೇ ಇರ್ತದೆ ಅಂತ ಭಾವಿಸಿರ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳು. ಮತ್ತೆ 3ನೆಯ ಪಠ್ಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯ ತನಕ ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಹಾಗೆಯೇ ಕೊರೋನಾ ಅಥವಾ ಕೋವಿಡ್-19 ಏನಿದೆ ಅದಕ್ಕೆ ಬೇಕಾದಂತಹ ಅದರಿಂದ ನೀವು ತಪ್ಪಿಸಿಕೊಂಡು
ಬದುಕು ಹೇಗೆ ಸಾಗಿಸ್ಬೋದು ಅನ್ನುವ ವಿಚಾರಗಳನ್ನು ಸಹ ಇಲ್ಲಿಯವರೆಗೆ ಏನೇನೆಲ್ಲ ಹೇಳ್ತಾ ಇದ್ದಾರೆ ಅದರಿಂದ ಪಾರಾಗುವ ದೂರ ಇರುವ ಒಂದು ಅದನ್ನೆಲ್ಲ ನೀವು ಸಹ ಅನುಸರಿಸಿ ಆರೋಗ್ಯದಿಂದಿರಿ ಅಂತ ಹೇಳಿ ಹಾರೈಸ್ತಾ ನಾನು ಈ ಒಂದು ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ವಂದನೆಗಳು.